मतिभिरनुमेजं शुद्धकाजं सखाजं सुखमजमनपाजं मुक्त्युपाजं विमाजं द्रहजमहममेजं धेजमाम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् श्रियः पत्ये नित्या गणितगुणमाणिक्य विशदप्रभा जालोल्लासोपहत सकलाबद्धतमसे जगज्जन्मस्थेमप्रलयरचनाशीलवपुषे नमो शेषां नाजस्मृतिहृदयदीप्ताय हरजे येन प्रादुरभावि भूमिबलजे विस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेडमूकोऽपि वाग्मि जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थादिसन्मनः सरसी भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः ಈಗ 194ನೆಯ ಸುಧಾಮೂಲ ಇದರಲ್ಲಿ ಗುರುವರ್ಥ ದೀಪಿಕಾ ಟಿಪ್ಪಣಿಯ ವಿಚಾರ. ಇದುವರೆಗೆ ಪುರುಷ ಸೂಕ್ತದಲ್ಲಿ ಯಾರ ಬಗ್ಗೆ ಹೇಳ್ತಾರೆ ಅಂತ ಪ್ರಶ್ನೆ, ಅದಕ್ಕೆ ಉತ್ತರ ಬಂತು ಪಶು ಪುರುಷ ಅಂತ ಇದ್ದಾನೆ ಅವನ ಬಗ್ಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡ್ತಾ ಬಂದ್ರು ಇಲ್ಲ, ಅದು ಪಶು ಪುರುಷ ಅಂತ ಯಾರ ಬಗ್ಗೆನೂ ಹೇಳ್ತಾ ಇಲ್ಲ, ಹೊರತು ದೇವರ ಬಗ್ಗೆನೇ ಹೇಳ್ತಾ ಇರೋದು. ಯಾಕೆಂದ್ರೆ ವಿರಾಟ್ ರೂಪಿ ಪರಮಾತ್ಮನ ಉಲ್ಲೇಖ ಇದೆ ಪುರುಷ ಸೂಕ್ತದಲ್ಲಿ. ಆ ವಿರಾಟ್ ರೂಪಿ ಪರಮಾತ್ಮ ವಿರಾಟ್ ಅನ್ನೋ ಹೆಸರಿನ ಬ್ರಹ್ಮದೇವರಿಗೆ ಕಾರಣ ಆಗ್ತಾರೆ. ಪರಮಾತ್ಮನಿಂದ ಬ್ರಹ್ಮದೇವರ ಸೃಷ್ಟಿಯಾಯಿತು. ಆ ಬ್ರಹ್ಮದೇವರಿಂದ ಮುಂದೆ ಅಧಿಪುರುಷ ಅಂದ್ರೆ ಈ ಯಜ್ಞದಲ್ಲಿ ವಿಶೇಷವಾಗಿ ಭಾಗವನ್ನ ಕೊನೆಗೆ ಸಮರ್ಪಣೆ ಮಾಡುವಂತಹ ರುದ್ರದೇವರು ಹುಟ್ಟುತ್ತಾರೆ ಅಂತ. ಅದರಿಂದ ಪರಮಾತ್ಮ ಬ್ರಹ್ಮದೇವರು ಆಮೇಲೆ ರುದ್ರದೇವರು, ಹಾಗಾಗಿ ಮೊಮ್ಮಗ ಆಗ್ತಾನೆ ರುದ್ರದೇವ. ಇವನ ಅನುಗ್ರಹದಿಂದಲೇ ಮೋಕ್ಷ, ದೇವರ ಅನುಗ್ರಹ ಬೇಡ ಅಂತ ಹೇಗೆ ಹೇಳ್ತೀರಿ ಅಂತ ಹೀಗೆ ವಿಚಾರಗಳು ಬಂತು. ಮಧ್ಯದಲ್ಲಿ ಯಜ್ಞ ಅಂತ ಒಂದು ಶಬ್ದವನ್ನು ಬಳಸಿದ್ದಾರೆ ಪುರುಷ ಸೂಕ್ತದಲ್ಲಿ. ತಂ ಯಜ್ಞಂ ಬರ್ಹಿಷಿ ಪ್ರೋಕ್ಷನ್ ಅಂತ ಇದೆ. ಪುರುಷಂ ಜಾತಮಗ್ರ ಅಂತ ಮುಂದೆ ಬರುತ್ತೆ. ಅಲ್ಲಿ ಯಜ್ಞ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ವಿಚಾರ ಬಂತು. ಯಾರಿಂದ ಪೂಜೆಗೊಳ್ತಾನೋ ಅವನು ಯಜ್ಞನೋ, ಅಥವಾ ಯಾರು ಪೂಜೆಗೊಳ್ತಾರೋ ಅಂದ್ರೆ ಯಾರಿಂದ ಪೂಜೆಗೊಳ್ಳೋದು ಅಂದ್ರೆ ಮತ್ತೊಬ್ಬ ವ್ಯಕ್ತಿ. ಈಗ ರುದ್ರದೇವರು ದೇವರ ಆರಾಧನೆ ಮಾಡ್ತಾರೆ, ಅನೇನ ಯುಜ್ಯತೆ ಅಂದ್ರೆ ರುದ್ರದೇವರಿಂದ ಪೂಜೆಗೊಳ್ತಾನೆ ಯಾರೋ ಅವನು ಯಜ್ಞ ಅಂದ್ರೆ ದೇವರಿಗೆ ಯಜ್ಞ ಅಂತ ಕರೀತಾರೆ. ಇನ್ನೊಂದು ರೀತಿಯಲ್ಲಿ ಯಜ್ಞ ಅನ್ನೋ ಶಬ್ದಕ್ಕೆ ರುದ್ರದೇವರು ಅಂತ ಅರ್ಥ, ಬೇರೆ ದೇವತೆಗಳು. ಯಾಕೆ? ರುದ್ರದೇವರನ್ನು ಆರಾಧನೆ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ, ಹಾಗಾಗಿ ಅವ್ರನ್ನೂ ಯಜ್ಞ ಅಂತ ಕರೀತಾರೆ. ಈ ರೀತಿ ಯಜ್ಞ ಅನ್ನೋ ಶಬ್ದಕ್ಕೆ ಎಲ್ಲರ್ಥ ಇಟ್ಕೊಂಡ್ರೆ ಯಜ್ಞೇನ ಯಜ್ಞಮಯಜಂತ ದೇವಾಹ, ಯಜ್ಞದಿಂದ ಯಜ್ಞವನ್ನ ದೇವತೆಗಳೆಲ್ಲ ಹೋಮಿಸಿದ್ರು, ಯಾಗ ಮಾಡಿದ್ರು ಅಂತ ಬರುತ್ತೆ. ಯಜ್ಞದಿಂದ ಯಜ್ಞ ಮಾಡಿದ್ರು ಅಂದ್ರೆ ಏನರ್ಥ? ಯಜ್ಞ ಅಂದ್ರೆ ರುದ್ರದೇವರನ್ನ ಆಹುತಿ ಕೊಡೋ ಮೂಲಕ, ಪಶುವಿನ ರೀತಿಯಲ್ಲಿ ರುದ್ರದೇವರೇ ಇರ್ತಾರೆ ಆಹುತಿ ರೂಪದಲ್ಲಿ, ಅವರೇ ಆ ದೇವರ ಅನುಗ್ರಹ ಆಗೋ ತರ ನಮಗೆ ಅನುಗ್ರಹವನ್ನ ಮಾಡ್ತಾರೆ
ಹೀಗೆ ಯಜ್ಞೇನ ಯಜ್ಞಮಯಜಂತ ಅಂತ ಉಪಸಂಹಾರದಲ್ಲಿ ಅಂದ್ರೆ ಕೊನೆಯ ಭಾಗದಲ್ಲಿ ನಮಗೆ ಸಿಗುವಂತ ವಾಕ್ಯ. ಇದಾದ್ಮೇಲೆ ಅಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ ಇದೆಲ್ಲ ಸೃಷ್ಟಿ ಆಯ್ತು. ಇದ್ರ ಯಾರಿಂದ ಸೃಷ್ಟಿ ಆಯ್ತು? ತಸ್ಮಾದ್ ಯಜ್ಞಾತ್ ಸರ್ವಹುತರತ ಸಾಮ ನಿಜಗ್ನಿರೆ. ತಸ್ಮಾದ್ ಯಜ್ಞಾತ್ ಅಂತ ಹೇಳಿದ್ದಾರೆ. ಆ ಯಜ್ಞ ಅಂದ್ರೆ ಯಾರು? ಈ ಪಶು, ಯಾರನ್ನ ನಾವು ಹೋಮದಲ್ಲಿ ಪಶುವನ್ನಾಗಿ ಕೊಟ್ಟು ಪಶು ಬಲಿಯನ್ನ ಕೊಡ್ತಾರಲ್ಲ, ಹಾಗೆ ರುದ್ರದೇವರು ಏನಿದಾರೋ ಅವರಿಂದಲ್ಲ, ಅವರನ್ನ ಯಜ್ಞ ಅಂತ ತಗೊಂಡಿಲ್ಲಿ ಹೇಳಿದ್ದಲ್ಲ. ಪರಮಾತ್ಮ ಯಜ್ಞ. ಆ ಯಜ್ಞ ಅನ್ನೋ ಪರಮಾತ್ಮನಿಂದ ಈ ಋಗ್ವೇದ, ಯಜುರ್ವೇದ, ಸಾಮವೇದ ಪ್ರತಿಯೊಂದು ಅಭಿವ್ಯಕ್ತಿಗೆ ಬಂತು, ಹೊರಕ್ಕೆ ಬಂತು ಅಂತ ಅರ್ಥ. ಯಾಕಂದ್ರೆ ವೇದಗಳನ್ನ ದೇವರು ಸೃಷ್ಟಿ ಮಾಡ್ಲಿಲ್ಲ, ಇದ್ದ ವೇದವನ್ನ ದೇವರು ಹೊರಗೆ ಹಾಕಿದ್ದಷ್ಟೆ. ಹೇಗೆ ನಮ್ಮನ್ನ ದೇವರು ಸೃಷ್ಟಿ ಮಾಡ್ಲಿಲ್ಲ, ಜೀವರನ್ನ ಸೃಷ್ಟಿ ಮಾಡ್ಲಿಲ್ಲ ದೇವರು, ಆದ್ರೆ ಜೀವರಿಗೆ ದೇಹ ಸೃಷ್ಟಿ ಮಾಡಿಕೊಟ್ಟ. ಜೀವರು ಅನಾದಿ ನಿತ್ಯ, ಯಾವತ್ತು ಪರಮಾತ್ಮ ಇದಾನೋ ಅವತ್ತಿನಿಂದ ನಾವು ಇದೀವಿ. ಯಾವತ್ತು ಕಾಲ ಇದೆಯೋ, ಆಕಾಶ ಇದೆಯೋ ಅವತ್ತಿನ ನಾವು ಇದೀವಿ. ಎಲ್ಲ ಅನಾದಿ ಪದಾರ್ಥ ಇವೆಲ್ಲ, ಯಾವ್ದನ್ನು ಸೃಷ್ಟಿ ಮಾಡಿದಲ್ಲ. ಆದ್ರೆ ಏನೋ ಒಂದು ಸಂಬಂಧ ತಂದು ಕೊಡೋದನ್ನೇ ಸೃಷ್ಟಿ ಅಂತ ಕರೀತಾರೆ. ಪರಾಧೀನ ವಿಶೇಷಾವಾಪ್ತಿ ಅಂತ ಕರೀತಾರೆ. ವಿಶೇಷ ಸೃಷ್ಟಿ ಇದು. ಪರಾಧೀನ ವಿಶೇಷಾವಾಪ್ತಿ ಅಂದ್ರೆ ಇನ್ನೊಬ್ಬರ ಅಧೀನವಾಗಿ ನಮಗೆ ಏನೋ ಒಂದು ಸೇರ್ಕೊಳ್ಳೋದು. ಆತರ ಜೀವ ಇನ್ನೊಬ್ಬರ ಅಂದ್ರೆ ದೇವರ ಅಧೀನವಾಗಿ ದೇಹವನ್ನ ಪಡೆದುಕೊಂಡ, ದೇಹ ಸಂಬಂಧವನ್ನ ಪಡೆದುಕೊಂಡ, ಇದನ್ನೇ ಸೃಷ್ಟಿ ಅಂತ ಕರೀತಾರೆ. ಹೊರತು ಇದನ್ ಬಿಟ್ಟು ಬೇರೆ ಸೃಷ್ಟಿ ಅಂತ ಇಲ್ಲ, ಇದಿರೋ ವಿಷಯ. ಸರಿ, ಇದ್ರ ಮುಂದೆ ದೇವತೆಗಳು ಕೂಡ ಅದೇ ಭಗವಂತನಿಂದ ಸೃಷ್ಟಿಗೆ ಬಂದರು ಅಂತ ಅದೇ ಪುರುಷ ಸೂಕ್ತದಲ್ಲಿದೆ. ಏನಂತ ಹೇಳಿದ್ದಾರೆ? ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ಅಂತ ನಾಭ್ಯಾ ಆಸೀದ್ ಅಂತರಿಕ್ಷಂ ಅಂತ ಮುಂದೆ ಪೂರ್ಣ ಪುರುಷ ಸೂಕ್ತವನ್ನ ಗಮನಿಸ್ತಾ ಹೋದ್ರೆ, ಚಕ್ಷೋ ಸೂರ್ಯೋ ಅಜಾಯತ, ದೇವರ ಕಣ್ಣಿನಿಂದ ಸೂರ್ಯನ ಸೃಷ್ಟಿ, ಮುಖಾತ್ ಇಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ ವಾಯುರಜಾಯತ, ದೇವರ ಒಂದೊಂದು ಭಾಗದಿಂದ ಒಬ್ಬೊಬ್ಬ ದೇವತೆಗಳ ಸೃಷ್ಟಿನ ಹೇಳಿದ್ದಾರೆ. ಈ ಸೃಷ್ಟಿ ಪ್ರಕರಣದಲ್ಲಿ ರುದ್ರದೇವರು ಬಂದು ಸೇರ್ಕೊಂಡಿದ್ದಾರೆ. ಅದನ್ನ ಮೊದಲೇ ಹೇಳಿದ್ರು. ಏನಂತ? ತಸ್ಮಾದ್ ವಿರಾಳಾಜಾಯತ ವಿರಾಜೋ ಅಧಿಪುರುಷ ಅಂತ ಅಲ್ಲಿ ಮಾತು ಬಂತು. ಹೀಗೆ ರುದ್ರದೇವರು ಮತ್ತೆ ಸೂರ್ಯ, ಇಂದ್ರ, ಚಂದ್ರ, ಎಷ್ಟು ದೇವತೆಗಳ ಸೃಷ್ಟಿ ಆಯ್ತು. ಚಂದ್ರವಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ, ಚಂದ್ರವಾ ಮನಸೋ ಜಾತಃ ಅಂತ ಹೇಳಿದ್ದಾರೆ. ಹೀಗೆ ಮನಸ್ಸಿನಿಂದ ಹುಟ್ಟಿದ್ದು ಅಂತ ಪ್ರತಿಯೊಬ್ಬ ದೇವತೆನೂ ಭಗವಂತ ಸೃಷ್ಟಿ ಮಾಡಿದವನು ಅಂತ ಇದೆ. ಹಾಗಾಗಿ ದೇವತೆಗಳಿಗೂ ದೇವರಿಗೂ ಅಭೇದವನ್ನು ಹೇಳಿಕ್ ಬರಲ್ಲ. ಏನೋ ಪಶುಪುರುಷನ ಜ್ಞಾನ ಒಂದೇ, ಶಿವನ ಜ್ಞಾನ ಒಂದೇ, ವಿಷ್ಣುವಿನ ಜ್ಞಾನ ಒಂದೇ, ಸೂರ್ಯನ ಜ್ಞಾನ ಒಂದೇ, ಯಾಕೆಲ್ಲ ಒಂದೇ ಅಲ್ಲ. ಯಾಕೆಂದ್ರೆ ಸೃಜ್ಯ ಸರ್ಜಕ ಭಾವೇನ ಭೇದ ಕಥನ ಅಂತ ಹೇಳ್ತಾರೆ ವಾದಿರಾಜರು. ಸೃಜ್ಯ ಸರ್ಜಕ, ಒಬ್ಬ ಸೃಷ್ಟಿ ಮಾಡೋನು, ಇನ್ನೊಬ್ಬ ಸೃಷ್ಟಿಗೊಳ್ಳೋನು. ತಂದೆ ತಾಯಿಗಳಿಂದ ಮಕ್ಕಳು ಸೃಷ್ಟಿಗೆ ಬರ್ತಾರೆ. ತಂದೆ ತಾಯಿ ಮಕ್ಕಳೆಲ್ಲ ಒಂದೇನಾ? ಒಂದೇ ಅಲ್ಲ. ತಂದೆ ತಾಯಿ ದೊಡ್ಡವರು, ಮಕ್ಕಳು ಚಿಕ್ಕವರು. ಹಾಗೆ ಭಗವಂತ ತಂದೆ ತಾಯಿ ತರ ಎಲ್ಲಾ ದೇವತೆಗಳಿಗೆ ಸೃಷ್ಟಿಕರ್ತ ಆಗಿದ್ದಾನೆ. ಅವರೆಲ್ಲ ಚಿಕ್ಕವರು, ಸೃಷ್ಟಿಗೆ ಬಂದವರು, ಸೃಷ್ಟಿ ಮಾಡಿದವನು ದೊಡ್ಡವನು. ಹಾಗಾಗಿ ಬ್ರಹ್ಮದೇವರು, ರುದ್ರದೇವರು, ಸೂರ್ಯ, ಇಂದ್ರ, ಚಂದ್ರ ಎಲ್ರೂ ದೇವರು. ಎಲ್ಲರಿಗೂ ದೇವರೇನಾಗಿದ್ದಾನೆ? ತಂದೆ ತಾಯಿಯ ಸ್ಥಾನದಲ್ಲಿದ್ದಾನೆ. ಸೃಷ್ಟಿಕರ್ತ ಅವನು, ಸರ್ಜಕ ಅಂತ ಕರೀತಾರೆ ಅವನನ್ನ. ಸೃಜ್ಯರು ಅಂದ್ರೆ ಇವರೆಲ್ಲ ಸೃಷ್ಟಿಗೆ ಬಂದವರು. ಅದರಿಂದ ಸೃಜ್ಯರಿಗಿಂತ ಸರ್ಜಕರಿಗೆ ಪ್ರಾಧಾನ್ಯ. ಅಂದ್ರೆ ಸೃಜ್ಯವಾದ ಮಗುವಿಗಿಂತ ಸರ್ಜಕರಾದ ತಂದೆ ತಾಯಿಗಳು ಶ್ರೇಷ್ಠ ಹೇಗೋ ಹಾಗೆ ಅಂತ. ಅದರಿಂದ ಯಾವಾಗಲೂ ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಮಂಗಳಾಚರಣೆ ಮಾಡ್ಬೇಕಾದ್ರೆ ಜಯತೀರ್ಥರಾಗ್ಲಿ, ಯಾರೇ ಮಹಾನುಭಾವರಾಗ್ಲಿ, ಹಲವು ಕಡೆ ಭಗವಂತ ಈ ಜಗತ್ತಿಗೆ ಹೇಗ್ ಕಾರಣ ಅಂದ್ರೆ ತಂದೆ ತರ, ತಾಯಿ ತರ ಅಂತ ಹೇಳ್ತಾರೆ. ನಿಮಿತ್ತ ಕಾರಣ, ಅವನೇ ಜಗತ್ತಾಗಿ ಬದಲಾಗ್ಲಿಲ್ಲ. ತಂದೆ ತಾಯಿ ಹೇಗ್ ಮಕ್ಕಳ ಕಾರಣನೋ ಹಾಗೆ ಕಾರಣ ಅಂತ ಉದಾಹರಣೆಯನ್ನ ಕೊಟ್ಟು ಸಾಮಾನ್ಯವಾಗಿ ಸಮರ್ಥನೆ ಮಾಡ್ತಾರೆ. ಸಂಹಾರ ಮಾಡೋದು ಅಷ್ಟೇ. ದೇವರು ತಾನೇ ಸೃಷ್ಟಿಸಿದ ಮಕ್ಕಳನ್ನ ಸಾಯಿಸ್ತಾನೆ ಅಂತ ಅರ್ಥ ತಾನೇ ಸಂಹಾರ ಮಾಡೋದು ಅಂದ್ರೆ ಹಾಗಲ್ಲ. ತಾಯಿ ಬೆಳಗ್ಗೆಯಿಂದ ಮಗು ತುಂಬಾ ಸುಸ್ತಾದ್ಮೇಲೆ ಮಲಗಿಸ್ತಾಳಲ್ಲ, ಮಲಗದ್ಮೇಲೆ ಮಗುಗೆ ಎಚ್ಚರ ಇರಲ್ಲ. ಆ ತರ ದೇವರು ಸ್ವಾಪಂ ಅಂತ ಹೇಳ್ತಾನೆ, ನಿದ್ದೆಯನ್ನು ಕೊಡ್ತಾನಷ್ಟೇ ಪ್ರಳಯ ಕಾಲದಲ್ಲಿ. ಯಾಕೆ? ತನ್ನ ಹೊಟ್ಟೆ ಒಳಗಡೆ ಇಟ್ಕೊಳ್ತಾನೆ ಅಂತ ಅರ್ಥ. ತಾನೇ ಹುಟ್ಟಿಸಿದ ಮಕ್ಕಳನ್ನ ತಾನೇ ಸಾಯಿಸ್ತಾನೆ ಅಂತ ಅರ್ಥ ಅಲ್ಲ ಸಂಹಾರ ಮಾಡೋದು ಅನ್ನೋದಕ್ಕೆ. ಈ ತರದ ಸುಂದರ ವಿವರಣೆಗಳಿದೆ ಶಾಸ್ತ್ರಗಳಲ್ಲಿ. ಅಂತೂ ಚಕ್ಷೋ ಸೂರ್ಯೋಜಾಯತನ್ ಪ್ರತಿಯೊಂದು ಅವಯವಗಳಿಂದ ಸೃಷ್ಟಿ ಮಾಡಿದ ಆ ಪದಾರ್ಥಗಳು, ಆ ಸೃಷ್ಟಿಯನ್ನ ಮಾಡಿದ ದೇವರು ಬೇರೆ ಬೇರೆ, ಅವನು ಶ್ರೇಷ್ಠ. ಅಷ್ಟೇ ಅಲ್ದೇನೆ ಯಜ್ಞೇನ ಯಜ್ಞಮ ಯಜಂತ ಇತ್ಯಾದಿನ ಪೂಜ್ಯ ಪೂಜಕ ಭಾವೇನ ಭೇದ ಕಥನಾತ್. ಯಜ್ಞದಿಂದ ಯಜ್ಞ ಅನ್ನೋ ದೇವರನ್ನ ಅಯಜಂತ ಪೂಜಿಸಿದ್ರು, ಇದು ಸರಿ ಇದೆ, ಈ ತರ ಅರ್ಥ ಸರಿ ಇದೆ.
ಇನ್ನೊಂದು ಯಜ್ಞದಿಂದ, ಯಜ್ಞದ ಮುಖಾಂತರ ಯಜ್ಞನನ್ನ ಆರಾಧನೆ ಮಾಡಿದ್ರು. ಪ್ರತಿಯೊಬ್ಬರು ತಮ್ಮ ಗುರುಗಳ ಮುಖಾಂತರ, ದೇವತೆಗಳ ಮುಖಾಂತರ ಯಜ್ಞನಾಮಕ ಪರಮಾತ್ಮನನ್ನ ಆರಾಧನೆ ಮಾಡ್ಬೇಕು. ಯಜ್ಞ ಯುಜ್ಯೋ ಮಹೇಜ್ಯಶ್ಚ ಕ್ರತುಸತ್ರಂ ಸತಾಂ ಗತಿ ಅಂತೆಲ್ಲ. ಕ್ರತುಸತ್ರಂ ಸತಾಂ ಗತಿ. ಯಜ್ಞ ಇಜ್ಯೋ ಅಂತಿದೆ, ಯಜ್ಞ ಇಜ್ಯ, ಎರಡು ಶಬ್ದವನ್ನ ದೇವರಲ್ಲಿ ಬಳಸೋದಿದೆ. ಕೊನೆಗಂತೂ ವಿಷ್ಣುಸಹಸ್ರನಾಮದಲ್ಲಿ ಯಜ್ಞ ಯಜ್ಞ ಅಂತ ಅನೇಕ ಬಾರಿ ಬರುತ್ತೆ. ಯಜ್ಞ ಯಜ್ಞ ಸಾಧನ, ಯಜ್ಞಾಂತಕೃತ್ ಯಜ್ಞಗುಕ್ಷ್ಯ ಮನ್ನಮನ್ನಾದ ಯವಚ ಅಂತೆಲ್ಲ ಅನೇಕ ಬಾರಿ ಯಜ್ಞ ಶಬ್ದವನ್ನು ಬಳಸ್ತಾರೆ. ಇದು ದೇವರನ್ನ ಹೇಳೋ ಶಬ್ದ. ಆ ಯಜ್ಞನನ್ನ ಯಜ್ಞದಿಂದ ಅಯಜಂತ, ಅಥವಾ ಯಜ್ಞ ಅನ್ನೋ ಶಬ್ದಕ್ಕೆ ರುದ್ರ ಬೇರೆ ಬೇರೆ ಅರ್ಥ ಇದೆ, ಅದರಿಂದ ಅಯಜಂತ ಅಂತ ಅರ್ಥ ಮಾಡ್ಬೋದು. ಪೂಜ್ಯ ಪೂಜಕ ಭಾವ ಇದೆ. ಯಾರು ಯಾರನ್ನ ಪೂಜಿಸ್ತಾರೋ ಅವ್ರಿಗಿಂತ ದೊಡ್ಡವರು ಅಂತ ಅರ್ಥ. ತಂದೆ ತಾಯಿಗಳಿಗೆ ಮಕ್ಕಳು ಪೂಜೆ ಮಾಡ್ತಾರೆ ಅಂದ್ರೆ ಅವ್ರು ನಮಸ್ಕಾರ ಮಾಡ್ತಾರೆ, ಅವ್ರ ಆಶೀರ್ವಾದ ಪಡ್ಕೊಳ್ತಾರೆ. ಯಾಕೆ? ತಮಗಿಂತ ಅವ್ರು ದೊಡ್ಡವರು ಅಂತ ಅವ್ರಿಗೆ ಜ್ಞಾನ ಇರುತ್ತೆ ಅಂತ ಅರ್ಥ. ನಾವು ಮತ್ತೊಬ್ಬರಿಗೆ ಪೂಜ್ಯ ಭಾವ ಗೌರವವನ್ನ ತೋರಿಸ್ತೀವಿ, ನಮಸ್ಕಾರ ಮಾಡ್ತೀವಿ ಅಂದ್ರೆ ನಮಗಿಂತ ಅವ್ರು ದೊಡ್ಡವರು ಅಂತ ಅರ್ಥ. ಹೋಗ್ತೀವಿ ದೇವಸ್ಥಾನಕ್ಕೆ, ನಮಸ್ಕಾರ ಹಾಕ್ತೀವಿ. ಯಾಕೆ? ನಮಗಿಂತ ಅಲ್ಲಿರೋ ಗುರುಗಳು ದೊಡ್ಡವರು ಅಂತ, ವೃಂದಾವನದಲ್ಲಿರುವಂತಹ ಗುರುಗಳು. ಇಲ್ಲೂ ದೇವತೆಗಳೆಲ್ಲ ತಾವು ಯಜ್ಞದಿಂದ ಆ ಯಜ್ಞನಾಮಕ ಪರಮಾತ್ಮನನ್ನ ಭಜಿಸ್ತಾ ಇದ್ದಾರೆ, ಆರಾಧಿಸ್ತಾ ಇದ್ದಾರೆ ಅಂದ್ರೆ ಏನರ್ಥ? ತಾವು ಪೂಜಕರು, ಅವನು ಪೂಜ್ಯ. ಪೂಜ್ಯ ಯಾವತ್ತು ಪೂಜಕಗಿಂತ ಶ್ರೇಷ್ಠ. ದೇವಸ್ಥಾನದಲ್ಲಿ ಪೂಜಕ ಯಾರು? ನಾವೆಲ್ಲ ಪೂಜಾರಿ ಅಂತ ಹೇಳ್ತಾ ಇರ್ತೀವಿ. ಅರ್ಚಕರು, ಪೂಜಾರಿ ಅನ್ನೋ ಶಬ್ದ ಬಿಡಿ, ಅರ್ಚಕರು. ಈ ಅರ್ಚಕರು ಅವರು ಪೂಜಕರು. ಆ ಪೂಜಕರು ಕಡಿಮೆ, ಪೂಜ್ಯ ಭಗವಂತ ಅವನು ಶ್ರೇಷ್ಠ. ಹೀಗೆ ಅದೇನಾಗ್ಬಿಡುತ್ತೆ, ಪೂಜಾರಿ ಅನ್ನೋ ಶಬ್ದ ಬರುತ್ತಲ್ಲ, ಅದಕ್ಕೆ ವಿಪರೀತ ಅರ್ಥ ಆಗ್ಬಿಡುತ್ತೆ ಸಂಸ್ಕೃತದ ತಗೊಂಡ್ರೆ. ಪೂಜಾ ಅರಿ ಅಂತ, ಪೂಜೆಗೆ ಅರಿ ಶತ್ರು ಅಂತ ಅರ್ಥ. ವಸ್ತುತಃ ಪೂಜೆಗೆ ಅರಿ ಶತ್ರು ಅಲ್ಲ, ಅವನು ಪೂಜೆಗೆ ಸಹಕಾರಿ, ಅವನು ಪೂಜಾ ಅರಿ ಅಲ್ಲ ಅವನು. ಆ ರೀತಿ ತಗೊಂಡ್ರೆ ಆ ಶಬ್ದನೂ ಸರಿ ಇಲ್ಲ. ಅಂತೂ ಹೀಗೆ ಈ ಪೂಜಕ ಮತ್ತೆ ಪೂಜ್ಯ ಇವರಿಬ್ಬರಲ್ಲಿ ಇರುವಂತಹ ವ್ಯತ್ಯಾಸ ಏನಿದೆ, ಈ ವ್ಯತ್ಯಾಸವನ್ನ ಪುರುಷ ಸೂಕ್ತ ನಮಗ್ ತಿಳಿಸ್ತಾ ಇದೆ. ದೇವತೆಗಳು ಮತ್ತೆ ದೇವರಿಗಿರುವ ಸಂಬಂಧ ಏನು ಅಂದ್ರೆ ಪೂಜ್ಯ ಪೂಜಕ ಭಾವ ಸಂಬಂಧ ಒಂದು, ಇನ್ನೊಂದು ಸೃಜ್ಯ ಸರ್ಜಕ ಭಾವ ಸಂಬಂಧ. ಹೇಗೆ ಇಬ್ರು ಬರ್ತಾ ಇದ್ದಾರೆ ದಂಪತಿಗಳು, ಅವರಿಗೆ ಗಂಡ ಹೆಂಡತಿ ಸಂಬಂಧ, ಇನ್ನೊಬ್ಬರಿಗೆ ಗುರು ಶಿಷ್ಯ ಸಂಬಂಧ, ಇನ್ನೊಬ್ಬರಿಗೆ ನಿಯಮ್ಯ ನಿಯಾಮಕ ಭಾವ ಸಂಬಂಧ. ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡಿರ್ಬೇಕು. ನಮ್ಗೇನೋ ಅವ್ರ ಗುರುಗಳಲ್ಲ. ಈಗ ಆಫೀಸ್ ನಲ್ಲಿ ಹೋಗಿರ್ತಾರೆ, ಅವನು ನಿಯಾಮಕ, ನಾವು ನಿಯಮ್ಯ, ಅವ್ನು ಹೇಳ್ದಂಗೆ ನಾವು ಕೇಳ್ತಾ ಇರ್ಬೇಕು ಅಷ್ಟೇ. ಆ ತರ ನಿಯಮ್ಯ ನಿಯಾಮಕ. ರಾಜ ಭೃತ್ಯ, ಅವನೊಬ್ಬ ರಾಜ ಏನು ಸೇವಕ. ಈ ತರ ಅನೇಕ ಸಂಬಂಧ ಇದೆ. ಸಂಬಂಧ ಬಂತ ಅಲ್ಲಿ ಎರಡು ವಸ್ತು ಅಂತ ಆಗ್ಬಿಡತ್ತೆ. ಶಾಸ್ತ್ರದಲ್ಲಿ ಹಾಗಿದೆ. ಇಲ್ಲಿ ಸೃಷ್ಟಿ ಮಾಡೋನೊಬ್ಬ, ಸೃಷ್ಟಿಗೊಳ್ಳೋನೊಬ್ಬ ಅಂತ ಸಂಬಂಧ ಬಂತ, ಇಬ್ರು ಬೇರೆ ಅಂತ. ನಮಸ್ಕಾರ ಮಾಡ್ತೀನಿ ಇನ್ನೊಬ್ಬ ಮಾಡಿಸ್ಕೊಳ್ತಾರೆ ಅಂದ್ರೆ ಅವ್ರಿಬ್ರು ಬೇರೆ ಅಂತ ಅರ್ಥ. ಭೇದ ಬಂದ್ಬಿಡ್ತು. ಭೇದ ಬರ್ಲಿಕ್ಕೆ ಸಂಬಂಧ ಇರುತ್ತೆ, ಸಂಬಂಧ ಇದ್ರೆ ಭೇದ ಬಂದ್ಬಿಡ್ತು ಅಂತ ಅರ್ಥ. ಎಲ್ಲೋ ಕೆಲವು ಕಡೆ ಅಪವಾದ ಇರುತ್ತೆ, ಅದು ಬೇರೆ ವಿಷಯ. ಅದ್ ಬಿಟ್ಟು ಸಾಮಾನ್ಯವಾಗಿ ಸಂಬಂಧ ಇದ್ರೆ ಭೇದ ಇದ್ದೇ ಇರುತ್ತೆ. ಹಾಗೆ ಇಲ್ಲಿ ಪೂಜ್ಯ ಪೂಜಕ ಸಂಬಂಧ ಇದೆ ದೇವತೆಗಳಿಗೂ ದೇವರಿಗೂ, ಸೃಜ್ಯ ಸರ್ಜಕ ಸಂಬಂಧ ಇದೆ ದೇವತೆಗಳಿಗೂ ಮತ್ತೆ ದೇವರಿಗೂ. ಹಾಗಾಗಿ ಇಬ್ರು ಬೇರೆ ಬೇರೆ. ಇದೊಂದು. ಇದಾದ್ಮೇಲೆ ಆದೌಚ ಇತರ ಅಸಂಭಾವಿತ ಸಹಸ್ರ ಶೀರ್ಷತ್ವಾದಿ ಭಗವದ್ ಧರ್ಮ ಕಥನ. ಅಷ್ಟೇ ಅಲ್ಲ, ದೇವರ ಧರ್ಮ ಹೇಳಿದ್ದಾರೆ ಮೊದಲು ಪುರುಷ ಸೂಕ್ತದ ಪ್ರಾರಂಭದಲ್ಲಿ. ಇನ್ಯಾರಲ್ಲೂ ಅಸಂಭಾವಿತ ಇದೆ ಅಂತ ಹೇಳಲಿಕ್ಕೂ ಬರಲ್ಲ. ಯಾವುದು? ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ಭೃತ್ವ ಅತ್ಯತಿಷ್ಠ ದಶಾಂಗುಲಂ ಅಂತ ಹೇಳ್ತಾರೆ. ಅವನು ಅಷ್ಟು ಎತ್ತರ ನಿಂತ ಪರಮಾತ್ಮ ದಶಾಂಗುಲಂ ಅಂತ ಹೇಳ್ತಾರೆ. ಅಲ್ಲಿ ಹೇಳ್ಬೇಕಾದ್ರೆ ಏನ್ ಮಾಡಿದ್ರು? ಸಹಸ್ರ ಶೀರ್ಷತ್ವ, ಸಾವಿರ ತಲೆ ಅಂದ್ರೆ ಅನಂತ ಅಂತ ಅರ್ಥ. ಸಹಸ್ರ ಶಬ್ದ ಅನಂತವಾಚಿ, ಅನಂತ. ಸಹಸ್ರಪಾತ್, ಸಹಸ್ರಾಕ್ಷ, ಇದು ಎಲ್ಲ ಬರಲ್ಲ ಒಬ್ಬ ದೇವತೆಯಲ್ಲಿ. ದೇವತೆಗಳಲ್ಲೇ ಬರೋದಂದ್ರೆ ಮನುಷ್ಯರಲ್ಲಿ ಬರುತ್ತೆ. ಈ ರೀತಿ ಬೇರೆಯವರಲ್ಲಿ ಬರದೇ ಇರುವ ಕೇವಲ ಭಗವಂತನಲ್ಲಿ ಮಾತ್ರ ಬರುವ ಧರ್ಮಗಳನ್ನ ಪುರುಷ ಸೂಕ್ತದ ಮೊದಲಿಗೆ ಹೇಳಿದ್ದಾರೆ. ಆಮೇಲೆ ಇದಂ ಸರ್ವಂ ವೃತ್ವ ಮತ್ತೆ ವ್ಯಾಪಕ. ಆಗ್ಲೇ ನೋಡಿದ್ವಿ ನಾವು, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವ. ವಿಶ್ವತೋ ವೃತ್ವ ಅಂದ್ರೆ ಇಡೀ ವಿಶ್ವ ವ್ಯಾಪಿಸ್ಕೊಂಡಿದ್ದಾನೆ ದೇವರು ಅಂತ. ಇಂಥ ವ್ಯಾಪಕತ್ವ ಬರೋದೇ ದೇವರಲ್ಲಿ, ಬೇರೆಯವರಲ್ಲ. ಇಷ್ಟು ವ್ಯಾಪಕತೆಯನ್ನ ಪಡೆದ ದೇವರು, ಅವನು ಎಲ್ಲಾ ವಸ್ತು ಅಲ್ಲ, ಅವನಿಂದ ಎಲ್ಲ ವಸ್ತು ಬಂತು, ಅವನು ಎಲ್ಲಾ ಕಡೆ ಇದ್ದಾನೆ ಅಷ್ಟೇ. ಇದೊಂದು ವಿಷಯ. ಇದಾದ್ಮೇಲೆ ಅಥೋ ಜ್ಯಾಯಾಂಶ್ಚ ಪುರುಷಃ. ಅಥೋ ಜ್ಯಾಯಾಂಶ್ಚ ಪುರುಷ, ಈ ಎಲ್ಲ ಕಾರಣದಿಂದ ಜ್ಯಾಯಾನ್ ಭಗವಂತ ಸರ್ವೋತ್ತಮ ಪುರುಷ ಅಂತ ಹೇಳಿದ್ದಾರೆ. ಹರಿ ಸರ್ವೋತ್ತಮತ್ವ ಹೇಳೋ ಸೂಕ್ತ ಅಂದ್ರೆ ಅದು ಪುರುಷ ಸೂಕ್ತ. ಅದನ್ನ ತಗೊಂಡು ಪಶು ಪುರುಷನನ್ನು ಹೇಳ್ತಾ ಇದೆ ಅಂತ ಎಲ್ಲೋ ಬೇರೆನೆ ಅರ್ಥ ಮಾಡ್ಬಿಟ್ರು ಪರಕೀಯರು.
ಅದಕ್ಕೆ ವಾದಿರಾಜ ಗುರು ಸಾರ್ವಭೌಮರು ಈ ಪಂಕ್ತಿಗಳಿಗೆ ಅಂದ್ರೆ ಪುರುಷ ಸೂಕ್ತದಲ್ಲಿ ಬರುವ ಮಾತುಗಳಿಗೆ ಯಾವ ರೀತಿ ಅರ್ಥ, ಯಾವ ರೀತಿ ಇದನ್ನ ದೇವರನ್ನ ಹೇಳ್ತಾ ಇದೆ ಅನ್ನೋದು ಸುಂದರವಾಗಿ ಪುರುಷ ಸೂಕ್ತ ವ್ಯಾಖ್ಯಾನ ಬರೆದ್ಬಿಟ್ರಿ. ಈ ಸುಧಾ ಟಿಪ್ಪಣಿಯ ನೆಪದಲ್ಲಿ ಪುರುಷ ಸೂಕ್ತ ಇಡೀ ವೇದ ಮಂತ್ರಕ್ಕೆ ವ್ಯಾಖ್ಯಾನ ಬರೆದ್ರು. ಕೊನೆಗೊಂದ್ ಮಾತು ಹೇಳ್ತಾರೆ, ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಬಹಳ ಚೆನ್ನಾಗಿ ಹೇಳ್ತಾರ ಆ ಮಾತು. ಪುರುಷ ಏವೇದಂ ಸರ್ವಂ ಅಷ್ಟೇ ಅಲ್ಲ, ಇನ್ನೊಂದ್ ಮಾತು ಬರುತ್ತೆ, ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮ್ರ ತತ್ವಶೇಷ ಆನೋ ಇದನ್ನೇ ನಾತಿರೋ ಹಾತಿ. ಅದರ ವ್ಯಾಖ್ಯಾನ ಮುಂದೆನೆ ಬರುತ್ತೆ, ಮಧ್ವಾಚಾರ್ಯರ ಮಾಡ್ತಾರೆ. ಅಲ್ಲಿ ಪುರುಷ ಏವೇದಂ ಸರ್ವಂ ಅಂತ ಬಂತು. ಈ ಜಗತ್ ಏನೇನ್ ಕಾಣ್ತಾ ಇದೆ, ಇದಂ ಸರ್ವಂ ಪುರುಷ ಏವ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳ್ತೀವಲ್ಲ, ಏನೇನ್ ಕಾಣುತ್ತೆ ಇದೆಲ್ಲ ಬ್ರಹ್ಮನೇ. ಇದೇನೇನ್ ಕಾಣ್ತಾ ಇದೆ ಜಗತ್ನಲ್ಲಿ ಇದೆಲ್ಲ ಪುರುಷನೇ, ಅಭೇದ ತಾನೆ. ಜಗತ್ನಲ್ಲಿ ಏನೇನಿದೆಯೋ ಅದೆಲ್ಲ ದೇವ್ರೆ ಅಂದ್ರೆ ಏನರ್ಥ, ದೇವ್ರು ಬೇರೆ ಅಲ್ಲ ಈ ಜಗತ್ ಬೇರೆ ಅಲ್ಲ ಅಂತ ತಾನೇ ಅರ್ಥ. ದೇವರ ಈ ಪುರುಷನೇ ತಾನೇ ಇವೆಲ್ಲ ಅಂದ್ರೆ ಪುರುಷನೇ ತಾನೇ ಅಭೇದ ಅಂತಂದ್ರೆ ಅದ್ ಹಾಗಲ್ವಂತೆ. ಇದು ಆಪಾತತಃ ಅರ್ಥ, ಮೇಲ್ನೋಟಕ್ಕೆ ಹೀಗೆ ಅರ್ಥ ತೋರುತ್ತೆ. ನಿನ್ ಮನೇಲಿ ನೀನ್ ಒಬ್ನೇ ಅಪ್ಪ, ಇನ್ಯಾರು ಇಲ್ಲ. ನಿನ್ ಮನೇಲಿ ನೀನ್ ಒಬ್ನೇ ಅಪ್ಪ ಅಂದ್ರೆ ಏನರ್ಥ, ನೀನ್ ಒಬ್ನೇ ಆರೋಗ್ಯವಾಗಿದೆಯಪ್ಪ, ಇನ್ನೆಲ್ರಿಗೂ ರೋಗ ಹಿಡಿದಿದೆ, ಹಾಗಾದ್ ಬೇರೆಯವ್ರು ಇಲ್ಲ ಅಂತ ಅರ್ಥ ಅಲ್ಲ. ಹಾಗೆ ಈ ಜಗತ್ತಿನ ನೀನ್ ಒಬ್ನೇ ಅಪ್ಪ ಅಂದ್ರೆ ಏನರ್ಥ, ನೀನ್ ಒಬ್ನೇ ಸ್ವತಂತ್ರವಾಗಿ ಆರಾಮಾಗಿರೋನು, ಇನ್ನೆಲ್ರು ಏನೋ ಒಂದು ದುಃಖದಲ್ಲಿದ್ದಾರೆ ಅಂತ ಅಷ್ಟೇ ಹೊರತು ಇನ್ಯಾರು ಇಲ್ಲ ಅಂತ ಅರ್ಥ ಅಲ್ಲ. ಮೇಲ್ನೋಟಕ್ಕೆ ನೀನ್ ಒಬ್ನೇ ಅಂತಂದ್ರೆ ಒಬ್ನೇ ಅಂತ ಕೇಳ್ದವನ್ಗೆ ಅರ್ಥ ಆಗತ್ತೆ. ವಿಚಾರ ಮಾಡಿದ್ರೆ ಸ್ವಲ್ಪ ಮುಂದಕ್ಕೆ ಹೋದ್ರೆ ಬೇರೆಯವ್ರು ಇದಾರ ಮನೆಯಲ್ಲಿ, ಇವನ್ ತರ ಇಲ್ಲ, ಆದ್ರಿಂದ ಇವನೊಬ್ನೇ ಇದ್ದಾನೆ ಅಂತ ಹೇಳ್ತಾ ಇದಾರೆ ಅಂತ ಅರ್ಥ ಆಗತ್ತೆ. ಈ ತರ ವೇದ ಮಂತ್ರಗಳಿಗೆ ಅರ್ಥ ಮಾಡ್ಕೊಳ್ಳೋದಲ್ಲೂ ಸೋತು ಬಿಟ್ಟಿದ್ದಾರೆ ಎಷ್ಟೋ ಜನ. ಅದ್ ಸರಿ ಇಲ್ಲ. ಅದನ್ನ ವಾದಿರಾಜರು ವಿವರಣೆ ಮಾಡ್ತಾ, ಮಹಾಸಮುದ್ರ ಮಧ್ಯಪತಿತೆ ಹಿಂಗು ಕಣ ಇವ ಪುರುಷ ಏವೇದಂ ಸರ್ವಮಿತಿ ವಾಕ್ಯಮಪಿ ಆಪಾತ ಪ್ರತೀತಮರ್ಥಂ ವಕ್ತುಂ ಅಸಮರ್ಥಂ ಸತ್. ಅದು ಹಿಂಗು ಕಣ ಅಂತ, ಈ ಹಿಂಗಿನ ಒಂದೊಂದು ಕಣ ಇರತ್ತಲ್ಲ, ಹಿಂಗು ಅಂತ ಕರೀತಾರೆ. ಹಿಂಗಿಗೆ ಹಿಂಗು ಅಂತಾನು ಕರೀತಾರೆ ಸಂಸ್ಕೃತಲ್ಲಿ. ಆ ಹಿಂಗು ಕಣವನ್ನ ಮಹಾಸಮುದ್ರ, ದೊಡ್ಡ ಸಮುದ್ರ, ಹಿಂಗುವಿನ ಕಣ ತಗೊಂಡ್ ಹೋಗಿ ಅದ ಹಾಕಿದ್ರೆ ಏನಾದ್ರು ಕಾಣಿಸತ್ತ ಅಲ್ಲಿ? ಮತ್ತೆ ಅದನ್ನ ಹಿಂಗು ಕಣ ಕಾಣಿಸಲ್ಲ. ಏನೇ ಒಂದ್ ಸಮುದ್ರಕ್ಕೆ ಹೋಗಿ ಮಧ್ಯಕ್ಕೆ ಹಾಕಿ, ಏನೋ ಒಂದು ಚಿಕ್ಕ ಒಂದು ಧೂಳು ಯಾವ್ದೋ ಒಂದ್ ಕಣ ಹಾಕಿ, ಅದ್ ಕಾಣಿಸತ್ತ? ಯಾಕೆ ಕಾಣಿಸಲ್ಲ? ಸಮುದ್ರ ಅಷ್ಟು ದೊಡ್ಡದು, ಎಲ್ಲಾ ಕಡೆ ಇದೆ ಸಮುದ್ರ, ಅದ್ರ ಮಧ್ಯದಲ್ಲಿ ಒಂದು ಈ ಬಿಂದು ಬಿತ್ತು, ನೀರನ್ನೇ ಒಂದು ತೊಟ್ಟು ಹಾಕಿ ಅದ್ರ ತರ ಇದು, ಅದ್ ಕಾಣಿಸಲ್ಲ. ಆದ್ರೆ ಆ ಸಮುದ್ರ ಅದ್ ಬೇರೆನಾ? ಬೇರೆ ಆದ್ರೂ ದೊಡ್ಡದಾದ್ರಿಂದ ಸಮುದ್ರ ಅದ್ರಲ್ಲಿ ಮಧ್ಯಕ್ಕೆ ಹಾಕಿ ಸಿಕ್ಕಾಕೊಂಡ್ಬಿಡಿದೆ, ಅದ್ ಕಾಣಿಸಲ್ಲ. ಹಾಗೆ ದೇವ್ರು ಎಲ್ಲಾ ಕಡೆ ಇದ್ದಾನೆ. ಎಲ್ಲಾ ಕಡೆ ಇರೋ ದೇವರಲ್ಲಿ ನಾವೆಲ್ಲ ಕಾಣ್ತಾ ಇದೀವಿ. ಸಮುದ್ರದ ಮಧ್ಯೆ ಬಿದ್ದಿರೋ ತರ ಹಿಂಗು ಕಣದಂತೆ. ಈ ಕಣ ಬಿಡಿಸ್ ತೋರಿಸಿಂದ ಯಾರು ತೋರಿಸ್ಬೇಕು? ದೇವ್ರೆ ತೋರಿಸ್ಬೇಕಷ್ಟೆ. ಎಲ್ಲಾ ಕಡೆ ಅವನಿದ್ದಾನೆ, ಅವನನ್ನ ಬಿಟ್ಟು ನಾವಿಲ್ಲ. ಆದ್ರಿಂದ ಏನಾಗ್ಬಿಟ್ಟಿದೆ, ಅವನೇ ಜಗತ್ತು, ಅವನ್ ಬಿಟ್ಟು ಜಗತ್ತಿಲ್ಲ ಅನ್ನೋ ತರ ವೇದವಾಕ್ಯ ಕೇಳಿಸ್ತಾ ಇದೆ ಹೊರತು ವಾಸ್ತವ ಮಹಾ ಸಮುದ್ರನೇ ಬೇರೆ, ಅದ್ರಲ್ಲಿ ಹಾಕಿದ ಹಿಂಗುವಿನ ಕಣನೇ ಬೇರೆ. ಮತ್ ಯಾಕೆ ಎಲ್ಲ ಅವನೇ ಅಂತ ಹೇಳೋದು ಅಂದ್ರೆ, ಲಾಂಗಲಂ ಜೀವನಂ ಮಿತಿವತ್ ಭಗವತ ಸರ್ವೋಪಜೀವ್ಯತ್ವಮೇವ ಆಹ. ಇದ್ರ ಅರ್ಥ ಏನಂದ್ರೆ ವಾದಿರಾಜರು ಸುಂದರವಾಗಿ ಬಿಡಿಸ್ತಾ ಇದ್ದಾರೆ. ಲಾಂಗಲಂ ಜೀವನಂ, ನನ್ನ ಪ್ರಾಣ ಅಂದ್ರೆ ಈ ಕಂಪ್ಯೂಟರ್ ಅಂತ ಹೇಳ್ತಾರೆ. ನನ್ನ ಪ್ರಾಣ ಅಂದ್ರೆ ಈ ಕಂಪ್ಯೂಟರ್, ನನ್ನ ಪ್ರಾಣ ಅಂದ್ರೆ ಈ ಪುಸ್ತಕ, ನನ್ನ ಪ್ರಾಣ ಅಂದ್ರೆ ದೇವಸ್ಥಾನ. ಇವನ್ ಪ್ರಾಣನ ವಸ್ತುತಃ ಆ ದೇವಸ್ಥಾನ. ನನ್ ಪ್ರಾಣ ಅಂದ್ರೆ ನೀನು ಅಂತ ಹೇಳ್ತಾರಲ್ಲ, ನೀನ್ ನನ್ ಪ್ರಾಣ ಅಂತ ಹೇಳ್ತಾರೆ ಯಾರು ತುಂಬಾ ಇಷ್ಟರಾದವ್ರಿಗೆ. ವಸ್ತುತಃ ಇವ್ರ ಪ್ರಾಣ ಬೇರೆ, ಅವ್ರ ಪ್ರಾಣ ಬೇರೆ, ಅವನ್ ಬೇರೆ, ಇವ್ರ ಪ್ರಾಣ ಬೇರೆ. ಯಾಕೆ ಹಂಗೆ ಹೇಳ್ತಾರೆ? ಅಷ್ಟಿಷ್ಟ ಅಂತ ಅದನ್ನ ಉಪಚಾರೇಣ ಗೌಣವಾಗಿ ಹೇಳೋದು, ಹೊಗಳೋ ತರ. ಹಾಗೆ ನನ್ನ ಉಪಜೀವನ, ನನ್ನ ಪ್ರಾಣ ಅಂದ್ರೆ ಈ ಕಂಪ್ಯೂಟರ್ ಅಂದ್ರೆ ಅವ್ನು ಕಂಪ್ಯೂಟರ್ ಇಂದಾನೆ ಬದುಕ್ತಾ ಇದ್ದಾನೆ ಅಂತ ಅರ್ಥ. ಅದು ಇವನ ಬದುಕಿಗೆ ಕಾರಣ. ಆದ್ರಿಂದ ಇವನು ಪ್ರಾಣ ತರ. ಅದು ಹೋಯ್ತು ಅಂದ್ರೆ ಇವ್ನ ಕೆಲಸ ಹೋಯ್ತು, ಮುಗೀತು. ಈ ಕೆಲಸ ನನಗ್ ಪ್ರಾಣ, ನನ್ನ ಜೀವನ ಇದು ಅಂತ. ನನ್ನ ಜೀವನ ಇದು ಅನ್ನೋ ಹೇಳೋದಕ್ಕೆ ಏನರ್ಥ? ಆ ಜೀವನ ಅದು ಒಂದೇ ಅಲ್ಲ, ಅವ್ನ ಜೀವನಕ್ಕೆ ಅದು ಕಾರಣ ಅಂತ ಅರ್ಥ. ಹೀಗೆ ಅನೇಕ ಕಡೆ ನನ್ನ ಜೀವನ, ನನ್ನ ಪ್ರಾಣಪ್ಪ ಈ ದೇವಸ್ಥಾನ ಅಂದ್ರೆ ಈ ದೇವಸ್ಥಾನ ಇದ್ದಕ್ಕೆ ಬದುಕಿದೆ, ಇಲ್ಲಾಂದ್ರೆ ಇಲ್ಲ ಅಂತ, ಅಲ್ಲಿ ಉಪಜೀವನ ಮಾಡ್ಕೊಂಡಿದೀನಿ ಅಂತ. ಈ ತರ ಲಾಂಗಲಂ ಜೀವನಂ ಅಂತ ಒಬ್ಬ ರೈತನ ಹತ್ರ ಹೋಗಿ ಕೇಳಿದ್ರೆ, ಈ ನೇಗಿಲ್ ಇದೆಯಲ್ಲ ಲಾಂಗಲಂ, ಇದೇ ನನ್ನ ಜೀವನ ಅಂತ ಯಾಕೆ ಹೇಳ್ತಾನೆ? ಅದಿಲ್ದೆ ಅವನಿಗಿಲ್ಲ, ಉತ್ಪತ್ತಿನೇ ಇಲ್ಲ, ಅವನೇನ್ ತಿನ್ಬೇಕು? ಅದನ್ನ ಮಾರಿಕೊಂಡು ಅವನ ಜೀವನ ಮಾಡ್ತಾ ಇದ್ದಾನೆ, ಅದನ್ನ ಬೆಳೆದು. ಹಾಗಾಗಿ ಲಾಂಗಲವನ್ನೇ ಜೀವನ ಅಂತ ಕರೀತಾರೆ. ಹಾಗಂತ ಕೂಡ್ಲೆ ಜೀವನ ಬೇರೆ ಲಾಂಗಲ ಬೇರೆ, ಯಾರು ಅದು ಒಂದೇ ಅಂತ ಹೇಳಲ್ಲ. ಅದೇ ತರಹ ಪುರುಷ ಏವೇದಂ ಸರ್ವಂ, ಈ ಕಾಣ್ತಾ ಇರೋದೆಲ್ಲ ಪುರುಷನೇ, ಕಾಣ್ತಾ ಇರೋದೆಲ್ಲ ಬ್ರಹ್ಮನೇ ಅಂದೇನರ್ಥ? ಅವನೇ ನಮ್ಗೆಲ್ಲ ಕಾರಣ, ಅವನ್ ಬಿಟ್ಟು ನಾವಿಲ್ಲ ಅಂತ ಇಷ್ಟೇ ಅರ್ಥ. ಅದನ್ನ ಭಗವತಃ ಸರ್ವ ಉಪಜೀವ್ಯತ್ವ ಮೇವ ಆಹ. ಎಲ್ಲರಿಗೂ ದೇವರು ಬೇಕೇ ಬೇಕು, ದೇವರನ್ನ ಆಶ್ರಯಿಸಿಕೊಂಡೇ ಎಲ್ರೂ ಇರ್ಬೇಕು ಅಂತ ಇಷ್ಟೇ ಹೇಳ್ತಾ ಇದೆ ಹೊರತು ಬೇರೆ ಅರ್ಥವನ್ನ ಇದು ಹೇಳ್ತಾ ಇಲ್ಲ. ಯಾಕೆಂದ್ರೆ ನೀನು ಕೂಡ, ಅವ್ರು ಹೇಳ್ತಾರೆ, ಯಾರು ಈ ವೇದ ಮಂತ್ರಗಳಿಗೆ ಅರ್ಥ ಹೇಳ್ತಾ ಇದ್ದೀರಿ, ನೀವು ಜಡ ಮತ್ತೆ ಪರಮಾತ್ಮನಿಗೆ ಭೇದವನ್ನು ಒಪ್ಪಿದಿರಿ. ಜಡ ಬೇರೆ, ದೇವ್ರು ಬೇರೆ. ನಿಮ್ ಪ್ರಕಾರ ಕಾಣೋ ವಸ್ತು ಎಲ್ಲ ಭಗವಂತನೇ ಆದ್ರೆ
ಒಂದ್ ಕಲ್ಗುಂಡು ದೇವರೇ ಆಗ್ಬೇಕು, ದೇವರೇ ಕಲ್ಗುಂಡ ಆದ, ದೇವರೇ ಪರ್ವತ ಆದ, ದೇವರೇ ಏನೇನು ಕ್ಷುದ್ರ ಇದೆಯೋ ವಸ್ತು ಎಲ್ಲ ಅವನೇ ಆದ ಅಂತ ಇದನ್ನ ಹೇಳಲಿಕ್ಕೆ ಸಾಧ್ಯನಾ? ಅದರಿಂದ ಅನಿದಂ ಪದಾರ್ಥೋ ವಿಷ್ಣು. ಹಾಗಾಗಿ ಇದು ಯಾವುದು ದೇವರಲ್ಲ, ದೇವರಿಗಿಂತ ಜಡ ಪದಾರ್ಥ ಬೇರೆ. ಅಷ್ಟೇ ಅಲ್ಲ, ಆ ದಿವಸ ದೇವರ ಪೂಜೆಯನ್ನ ಮಾಡ್ಬೇಕಾದ್ರೆ ಈ ಸ್ತೋತ್ರವನ್ನ ಹೇಳ್ಕೊಳ್ತೀವಿ. ಆ ಸ್ತೋತ್ರದ ಮಾತು ಬರುತ್ತೆ ಇಲ್ಲಿ, ಪಾರಃ ಪರಂ ವಿಷ್ಣುರಪಾರ ಪಾರಃ ಪರ ಪರೇಭ್ಯ ಪರಮಾರ್ಥ ರೂಪಿ. ಇದು ಬ್ರಹ್ಮಪಾರ ಸ್ತೋತ್ರ ಅಂತ, ಪುಂಡರೀಕಾಕ್ಷ ಪಾರ ಸ್ತೋತ್ರ ಅಂತಾನೂ ಇದೆ ಉಲ್ಲೇಖ. ಎರಡು ತರ ಈ ಸ್ತೋತ್ರದ ಹೆಸರನ್ನು ಹೇಳ್ತಾರೆ. ಬ್ರಹ್ಮಪಾರ ಸ್ತೋತ್ರದಲ್ಲಿ ಏನು ಪ್ರತಿನಿತ್ಯ ದೇವರ ಪೂಜೆ ಏನ್ ಮಾಡ್ಬೇಕಾದ್ರೆ ಬರುತ್ತೆ, ಈ ವಾಕ್ಯವನ್ನ ಇಲ್ಲಿ ಉದಾಹರಣೆ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಇದೆಲ್ಲ ನಮಗೆ ಪೂಜೆ ಮಾಡ್ಬೇಕಾದ್ರೆ ನೆನಪಾಗ್ಬೇಕು. ಗುರುವರ್ಥ ದೀಪಿಕಾದಲ್ಲಿ ಇಂಥ ಕಡೆ ಸುಧಾ ಟಿಪ್ಪಣಿ ವ್ಯಾಖ್ಯಾನ ಮಾಡ್ತಾ ವಾದಿರಾಜರು ಹೀಗೆ ವಿವರಣೆ ಮಾಡಿದ್ದಾರೆ ಅಂತ ನೆನಪಾಗ್ಬೇಕು ನಮ್ಗೆ. ಅದಕ್ಕೆ ಕೆಲವೆಲ್ಲ ಪಾಯಿಂಟ್ ಮಾಡ್ಕೊಂಡ್ಬಿಡ್ತಾರೆ, ಇದು ಅಲ್ಲಿ ಬಂದಿದೆ ಅಂತ. ಆ ದೇವ್ರ ಪೂಜೆ ಪುಸ್ತಕದಲ್ಲಿ ಇದು ಅಂತ ಕಡೆ ಬಂದಿದೆ, ನೆನಪಾಗತ್ತೆ. ಇಲ್ಲ ನಮ್ಗೆ ನೆನಪಾಗಲ್ಲ. ಈಗ ಸದ್ಯಕ್ಕೆ ನೋಡಿದೀವಿ ನಮ್ಗೆ ನೆನಪಾಗತ್ತೆ ಅಷ್ಟೇ, ಅದ್ ಮರ್ತ್ ಹೋಗ್ಬಿಡತ್ತೆ. ಪಾರಃ ಪರಂ ವಿಷ್ಣು ಅಪಾರ ಪಾರಃ ಪರಃ ಪರೇಭ್ಯ ಪರಮಾರ್ಥ ರೂಪಿ. ಎಲ್ಲ ಪರ 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 ಅನ್ನೋ ಶಬ್ದ ಬರುತ್ತೆ. ಏನರ್ಥ ಇದಕ್ಕೆ? ಪರಂ ಪಾರಃ, ಭಗವಂತ ಪರವನ್ನ ದಾಟಿದವನು. ಅಂದ್ರೆ ನಾವೇನು ಗಡಿ ಅಂತ ಅನ್ಕೊಳ್ತೀವಿ, ಇಷ್ಟು ಲಿಮಿಟ್ ಅಂತ, ಅದನ್ನು ದಾಟದವನು. ಅಪಾರ ಪಾರಃ, ಅವನ ಪಾರ ಎಷ್ಟು ಅಂತ ನಮಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಪರೇಭ್ಯ ಪರಃ ಪರಮಾರ್ಥ ರೂಪಿ, ಏನೇನ್ ಶ್ರೇಷ್ಠ ವಸ್ತು ಇದೆಯೋ ಅದೆಲ್ಲಕ್ಕಿಂತಲೂ ಶ್ರೇಷ್ಠ ಪರಮಾರ್ಥ ಸತ್ಯ, ಸುಳ್ಳಲ್ಲ ಅವನು, ನಿಜವಾದ ಸತ್ಯ ವಸ್ತು. ಆದ್ರೆ ಹಾಗಂದ್ ಬೇರೆ ವಸ್ತು ಎಲ್ಲ ಸುಳ್ಳಲ್ಲ, ಅದು ಸತ್ಯ. ಹೀಗೆ ಭಗವಂತನನ್ನ ಪರಮಾರ್ಥ ಸತ್ಯ ಅಂತ ಒಪ್ಪಿದ್ದಾರೆ, ಅತ್ಯಂತ ಸತ್ಯ. ಅಂಥ ಭಗವಂತ ಇಂಥ ಸುಳ್ಳಾದ ಜಗತ್ತಾಗ್ಲಿಕ್ಕೆ ಸಾಧ್ಯನಾ ನಿಮ್ ಪ್ರಕಾರ ಅಂತ ಪ್ರಶ್ನೆ ಇದು ವಾದಿರಾಜರು ಕೇಳೋದು. ಕಾಣ್ತಾ ಇರೋ ಎಲ್ಲ ಜಗತ್ ಸುಳ್ಳು, ಅಂಥ ಅಷ್ಟು ಪರಸ್ಪರೇಭ್ಯ ಪರಮಾರ್ಥ ರೂಪಿ, ಪರಮಾರ್ಥ ಪರಮಾರ್ಥ ಅಂತ ಅಷ್ಟು ಅತ್ಯಂತ ಸತ್ಯವಾದ ವಸ್ತು ಅಂತ ತಗೊಂಡು ಹೋಗಿ ಇಡೀ ಸುಳ್ಳಾದ ಜಗತ್ತೇ ಆಗೋಯ್ತಾ ಸತ್ಯವಾದ ವಸ್ತು ಅಂತ ಹೇಳ್ತೀರಲ್ಲ, ಇದು ಸರಿನಾ? ಇದು ಸರಿ ಇಲ್ಲ. ತಸ್ಮಾತ್ ಅಂತ ಮುನ್ನಿಲ್ಲಿಸ್ತಾರೆ. ಬಹಳ ಚೆನ್ನಾಗಿರೋ ಮಾತು. ಮುಂದೆ ಏನ್ ಬರುತ್ತೆ ಅನ್ನೋದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಾಳೆ ಪಾಠ ಇದೆಯಾ? ನಾಳೆ ಇಲ್ಲ, ನಾಡಿದ್ದು. ಆಯ್ತು. ನಾಳೆ ಪ್ರದೋಷ ಅದೇ